ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ತಪ್ಪು ನಂದೇ ದಮಯಂತಿ. ತಪ್ಪು ನಮ್ದೆ ಅಂತ ಬೆಣ್ಣೆಲ್ ಕೂದಲು ತೆಗ್ದ ಹಾಗೆ ಸುಲಭವಾಗಿ ಹೇಳ್ತಾ ಇದ್ಯಾ? ಅಮ್ಮನ ಪರವಾಗಿ ನಾನು ಕ್ಷಮಾಪಣೆ ಕೇಳ್ಕೊಳ್ತೀನಿ. ಕ್ಷಮಿಸ್ಬಿಡು, ತಪ್ಪು ನಂದೇ. ನಾವು ಮೊದಲಿನ ಹಾಗೆ ಒಂದಾಗಬೇಕು ಅಂತ ಅಮ್ಮ ಕೋರ್ಕೊಳ್ದೇ ಇರೋ ಕ್ಷಣನೇ ಇಲ್ಲ. ಹಾಗಿದ್ದಾಗ ಅಮ್ಮ ನಿನ್ನನ್ನು ಬೇಕು ಅಂತ ಯಾಕೆ ಬೈತಾರೆ ಹೇಳು? ಇನ್ 2 ದಿವಸದಲ್ಲಿ ಶೌರ್ಯನ ಮಗನಿಗೆ ತೊಟ್ಟಿನ ಶಾಸ್ತ್ರನ ತುಂಬಾ ವೈಭವದಿಂದ ಮಾಡಬೇಕು ಅಂತ, ಬಂಗಾರದ ಉಡ್ದಾರ ಮಾಡಿಸ್ಬೇಕು ಅಂತ ಅಮ್ಮ ಎಷ್ಟು ಕನಸು ಕಾಣ್ತಿದ್ದಾರೆ ಗೊತ್ತಾ? ಅವಶ್ಯಕತೆ ಇಲ್ಲ. ನೀವು ನಾವು ಒಂದಾಗಬೇಕಾಗೋ ಅವಶ್ಯಕತೆ ಇಲ್ಲ. ನಮ್ಮಮ್ಮನ ಮೇಲೆ ಆರೋಪ ಮಾಡಿ ಅವಮಾನ ಮಾಡಿರೋ ನಿಮ್ಮ ಬಾಯಿಂದ ನನ್ನ ಮಗನಿಗೆ ಆಶೀರ್ವಾದ ಮಾಡೋ ಅವಶ್ಯಕತೆ ಇಲ್ಲ. ಆ ಕೈಯಿಂದ ಅಕ್ಷತೆ ಹಾಕೋ ಅವಶ್ಯಕತೆ ಇಲ್ಲ. ಬಂಗಾರದ ಉಡ್ದಾರ ಹಾಕಿ ಇಲ್ಲಿ ಸಲ್ಲದ ಪ್ರೀತಿಯಿಂದ ನಾಟಕ ಮಾಡಿ ನಮಗೆ ಹತ್ರ ಆಗ್ಬೇಕಾದ ಅವಶ್ಯಕತೆನೇ ಇಲ್ಲ. ನೀವ್ಯಾರು ನಮ್ಮ ಮನೆ ಹೊಸಲು ತುಳಿಯೋ ಅವಶ್ಯಕತೆನೇ ಇಲ್ಲ. ನನ್ನ ಮಗನಿಗೆ ಬೇಕಾದ ಶಾಸ್ತ್ರಗಳನ್ನ ನಾನೇ ಮಾಡ್ಕೋಬಹುದು. ಕರೆಕ್ಟ್ ಆಗಿ ಹೇಳ್ದೆ ಶೌರ್ಯ. ನಾನ್ ಹೇಳ್ಬೇಕು ಅನ್ಕೊಂಡಿದ್ದನ್ನ ನನ್ನ ಮಗ ಹೇಳಿದಾನೆ. ಇವನು ಮಾತೆ ಈ ಮನೇಲಿ ಫೈನಲ್. ಆಫೀಸರ್, ಹಾಗೆ ಹೇಳ್ಬೇಡಿ. ನಮ್ಮವ್ರ ಪರವಾಗಿ ನಾನು ಅತ್ತೆ ಕಾಲು ಹಿಡ್ಕೊಂಡು ಅವ್ರ ಹತ್ರ ಕ್ಷಮೆ ಕೇಳ್ತೀನಿ. ಬೇಕಾಗಿಲ್ಲ ಕಲ್ಯಾಣಿ. ನೀನು ಕಾಲು ಹಿಡ್ಕೊಂಡ್ರು, ಕಣ್ಣೀರ್ ಹಾಕಿ ಕೇಳ್ಕೊಂಡ್ರು ಇಲ್ಲಿ ಕರಗಿ ಹೋಗುವಂತವ್ರು ಯಾರೂ ಇಲ್ಲ. ಅನಾವಶ್ಯಕವಾಗಿ ಶ್ರಮ ಪಡಬೇಡ. ಕಣ್ಣೀರು ಬೆಲೆ ಗೊತ್ತಾಗಿ ಕರ್ಗೋದಕ್ಕೆ ಅವ್ರ ಹೃದಯ ಒಳ್ಳೆ ಹೃದಯ ಅಲ್ಲಮ್ಮ, ಕಲ್ಲು ಬಂಡೆ. ಹೌದು, ನನ್ನ ಮನ್ಸು ಬಂಡೆನೆ. ರಾಮನ್ ಪಾದ ಧೂಳ್ ತಾಗಿದ್ರು ಬದ್ಲಾಗ್ದೇ ಇರೋಂತ ಬಂಡೆನೆ. ನೋಡು ಕಲ್ಯಾಣಿ, ಅವ್ರ ಈ ಕಡೆ ಬರೋದಾಗ್ಲಿ, ನಮ್ ಕಣ್ಣಿಗೆ ಬೀಳೋದಾಗ್ಲಿ, ನೀನ್ ಆ ಕಡೆ ಮಗುನ ಕರ್ಕೊಂಡು ಹೋಗಿ ಅವ್ರ ಆಶೀರ್ವಾದ ತಗೊಳ್ಳೋದಾಗ್ಲಿ, ಅವ್ರ ಜೊತೆ ಮಾತಾಡೋದಾಗ್ಲಿ ಕಾಣಿಸಿದ್ರೆ ಚೆನ್ನಾಗಿರಲ್ಲ, ಹೇಳ್ತಾ ಇದ್ದೀನಿ. ಹೋಗು ಒಳಗಡೆ. ಹೋಗು. ನಿಜವಾಗ್ಲೂ ನನ್ನ ಜಾತಕ ತುಂಬಾ ದರಿದ್ರವಾಗಿರೋ ಹಾಗಿದೆ. ಬಹುಶಃ 7ನೇ ಮನೆ ಶನಿ ನಡೀತಿದ್ಯೋ ಏನೋ. ಇರೋ ದುಡ್ಡು ಒಡವೆ ಎಲ್ಲ ಆ ಕಲ್ಯಾಣಿಗೆ ಕೊಡ್ತಿದ್ದಾರೆ. ಇರೋ ಅಲ್ಪ ಸ್ವಲ್ಪ ದುಡ್ಡನ್ನ ಅನುಪಮ ಅಮ್ಮ ಕೊಡ್ತಿದ್ದಾರೆ. ಆದ್ರೂ ನನ್ನ ಮನೇಲಿ ದುಡ್ಡನ್ನ ಸ್ವಲ್ಪ ಬಚ್ಚಿಟ್ಕೊಂಡ್ರೆ ತಪ್ಪೇನು? ನನ್ನ ಜೀವನ ಇವಾಗ ಬಾಡಿಗೆ ಕೊಡೋ ಹಾಗಾಗಿದೆ ನನ್ನ ಬದುಕು. ಎದುರುಗಡೆಯವ್ರನ್ನ ನೋಡಿ 4 ಜನಕ್ಕೆ ಒಳ್ಳೇದ್ ಮಾಡೋದು, ಒಳ್ಳೆಯವರಾಗಿ ಬದುಕೋದನ್ನ ಕಲಿಬೇಕು. ಅಷ್ಟೇ ಹೊರತು ಅಡ್ಡದಾರಿ ತುಳಿಯೋದು, ಒಬ್ಬರ ಮೇಲೆ ಆರೋಪ ಮಾಡೋದು, ದುರಾಸೆ ಬೆಳೆಸ್ಕೊಳ್ಳೋದು ಒಳ್ಳೇದಲ್ಲ.
ಪಕ್ಕದಲ್ಲೇ ಇದ್ದ ದಮಯಂತಿನ ನೋಡಿ ಕಳ್ತನ ಕಲ್ತಿದ್ಯಾ. ಅನುಪಮನ ನೋಡಿ ಒಳ್ಳೆತನ ಕಲ್ತ್ಕೊಳ್ಳಿಲ್ಲ. ಯಾವಾಗ್ಲೂ ಅನುಪಮ ಬಗ್ಗೆ ಅದನ್ ಕೊಟ್ರು ಇದನ್ ಕೊಟ್ರು, ಹಾಗ್ ನೋಡ್ಕೊಂಡ್ರು ಹೀಗ್ ನೋಡ್ಕೊಂಡ್ರು ಅಂತ ಬೇಜಾರ್ ಮಾಡ್ಕೋತಿದ್ದೆ. ನೀನು ಅನುಪಮ ಇಬ್ರು ಈ ಮನೆ ಸೊಸೆಂದ್ರೆ ಅವಳು ಕೊಟ್ಟಿರೋ ಸ್ಥಾನ ನೀನು ಕೊಟ್ಟಿಲ್ವಲ್ಲ ಅಂತ ಯಾವತ್ತಾದ್ರೂ ಒಂದ್ಸಲ ಯೋಚನೆ ಮಾಡಿದ್ಯಾ? ಯೋಚನೆ ಮಾಡಿದ್ರೆ ನಿನ್ಗೆ ಉತ್ತರ ಸಿಕ್ಕಿರೋದು. ತನ್ನ ಪ್ರಾಣ ಹೋದ್ರೂ ನೀನು ಇವತ್ ಮಾಡಿರೋ ಕೆಲ್ಸನ ಅನುಪಮ ಮಾಡಲ್ಲ. ನಿನ್ ಹಾಗೆ ದಮಯಂತಿ ಹಾಗೆ ಇನ್ನೊಬ್ರ ಮೇಲೆ ಆರೋಪ ಹಾಕಲ್ಲ. ಇವತ್ತು ನೀನು ಅನುಪಮ ವಿಷಯದಲ್ಲಿ ಮಾಡಿರೋ ಕೆಲ್ಸಕ್ಕೆ ಅನುಪಮ ಸ್ಥಾನದಲ್ಲಿ ಬೇರೆ ಯಾರೇ ಇದ್ರೂ ನಿನ್ನ ಜೈಲು ಕಳಿಸ್ತಿದ್ರು. ಇವತ್ತು ನಿನ್ನ ಮರ್ಯಾದೆ ಮನೆ ಮರ್ಯಾದೆ ಹೋಗ್ದಿರೋ ಹಾಗೆ ನೀನಿನ್ನು ಇಲ್ಲೇ ಇರೋ ಹಾಗೆ ಮಾಡಿದ್ದು ಅನುಪಮ. ಇನ್ನೊಂದು ಸಲ ನಿನ್ ತಲೆಯಲ್ಲಿ ಇಂಥ ಯೋಚನೆ ಬಂದ್ರೆ ಚರ್ಮ ಸುಲ್ದು ಬಿಡ್ತೀನಿ, ಹುಷಾರ್. ಅಮ್ಮ, ಪಲ್ಲವಿ ತುಂಬಾ ಅಮಾಯಕಿ. ಈ ಯೋಚನೆ ಒಳಗೆ ಬಂದಿರೋದಕ್ಕೆ ಸಾಧ್ಯನೇ ಇಲ್ಲ. ಏನೋ ಕೋಪದಲ್ಲಿ ಹೀಗೆ ಮಾಡಿದಾಳೆ ಬಿಟ್ರೆ ನಮಗ್ ಕಷ್ಟ ಕೊಡ್ಬೇಕು ಅಂತ ಮಾತ್ರ ಅಲ್ಲ. ನೀನ್ ಹೀಗೆ ಅನ್ಕೊಳ್ಳೋದಕ್ಕೆ ಎಲ್ರೂ ನಿನ್ನ ಕೇವಲವಾಗಿ ನೋಡ್ತಿದ್ದಾರೆ ಅನುಪಮ. ಒಂದು ವಿಷಯ ನೆನ್ಪಿಟ್ಕೋ, ನಾವ್ ಯಾರನ್ನಾದ್ರೂ ಹೆಚ್ಚಾಗಿ ಪ್ರೀತಿಸ್ತೀವಿ, ಅಭಿಮಾನಿಸ್ತೀವಿ ಅಂದ್ರೆ, ಅವ್ರು ಕೇಳದೆ ಹೋದ್ರೂ ಅವ್ರ ಬಗ್ಗೆ ಯೋಚನೆ ಮಾಡ್ತೀವಿ ಅಂದ್ರೆ ಹೊರಗಡೆಯವ್ರಿಗೆ ಕೇವಲ ಆಗೋಗ್ತೀವಿ. ಒಳ್ಳೆತನ ಕೂಡ ಮಿತಿ ಇದ್ರೇನೆ ಒಳ್ಳೇದು. ಇಲ್ಲ ಅಂದ್ರೆ ನಮ್ಮ ಜೀವನಕ್ಕೆ ಇನ್ನೊಬ್ರು ಕರುಣೆ ತೋರಿಸೋ ಹಾಗಾಗುತ್ತೆ ಅನುಪಮ. ಎಲ್ರೂ ನನಗ್ ಬೈಯೋರೆ, ನನಗ್ ನೀತಿ ಹೇಳೋರೆ ಆಗೋದ್ರು. ಅಷ್ಟಕ್ಕೂ ನಾನು ಇವಾಗ ಏನ್ ತಪ್ಪು ಮಾಡ್ದೆ? ಅನುಪಮ ಅಮ್ಮನ ಹತ್ರ ಇರ್ಬೇಕಾಗಿರೋ ದುಡ್ಡನ್ನ ನನ್ನ ಹತ್ರ ಬಚ್ಚಿಟ್ಕೊಂಡೆ, ಅಷ್ಟೇ ಅಲ್ವಾ? ಅದೇನು ಅಂದ್ರೆ ಹೇಳಲಿಲ್ಲ. ಚಿಕ್ಕಮ್ಮ, ನೀನೊಬ್ಳೆ ಬ್ಯಾಲೆನ್ಸ್ ಇದೆಯಾ? ನೀನ್ ಕೂಡ ನಿನ್ ಬೈಕ್ ಬಂದಿದ್ದನ್ನ ಅಂದ್ಬಿಡು. ನಿನ್ನ ನಾನೇನಂತೀನಿ ಚಿಕ್ಕಮ್ಮ. ಅಮ್ಮ ಬಿಟ್ರೆ ನೀನೇ ನನಗೆ ಅಮ್ಮನ ಥರ. ನಾನು ಈ ಮನೆಗೆ ಬಂದಾಗ ದಮಯಂತಿ ಅತ್ತೆ ನನಗೆ ಬೈತಿದ್ರು ಕೂಡ ನೀನು ಯಾವತ್ತೂ ನನಗೆ ಒಂದು ಮಾತು ಕೂಡ ಅಂದಿಲ್ಲ. ನೀನು ಒಳ್ಳೆತನ ಮಾತುಗಳು ನಂಗೆ ತುಂಬಾ ಇಷ್ಟ ಆಗ್ತಿತ್ತು. ಅಂಥದ್ರಲ್ಲಿ ನೀನಿವತ್ತು ಕಳ್ತನ ಮಾಡಿದ್ಯಾ ಅಂದ್ರೆ ನನಗಂತೂ ನಂಬೋದಕ್ಕಾಗ್ತಾ ಇಲ್ಲ. ಅದ್ರ ಜೊತೆ ದಮಯಂತಿ ಅತ್ತೆ ಮೇಲೆ ಆರೋಪ ಬರೋ ಹಾಗೆ ಮಾಡಬೇಕು ಅನ್ಕೊಂಡೆ. ಅಷ್ಟಕ್ಕೂ ಏನಾಯ್ತು ನಿನಗೆ? ಕಳ್ತನ ಮಾಡಬೇಕು ಅನ್ನೋ ಅವಶ್ಯಕತೆ ನಿನಗೇನಿದೆ? ನಾನೇನ್ ಕಳ್ತನ ಮಾಡಿಲ್ಲ. ಆ ದುಡ್ಡಲ್ಲಿ ನನ್ ಗಂಡನ್ ಕಷ್ಟ ಕೂಡ ಇದೆ, ಅದಕ್ಕೆ ತಗೊಂಡೆ. ಕೇಳಿದ್ರೆ ಅನುಪಮ ಮನೆ ಕೊಡ್ತಿದ್ರಲ್ಲ. ಅಂದ್ರೆ ನಿನ್ನ ಉದ್ದೇಶ ಏನು ಕಲ್ಯಾಣಿ? ನಾನು ಪ್ರತಿ ಚಿಕ್ಕ ಅಗತ್ಯಕ್ಕೂ ನಿಮ್ಮ ಅಮ್ಮನ ಹತ್ರ ಹೋಗಿ ಕೈ ಚಾಚಿ ಕೇಳ್ಕೋಬೇಕಾ? ನನಗ ಅಂತ ಕರ್ಮ ಏನ್ ಬಂದಿಲ್ಲ. ಈ ಮನೆಗ್ ನಿಮ್ಮ ಅಮ್ಮ ಎಷ್ಟೋ, ನಾನು ಅಷ್ಟೇ. ನಿಜಾನೇ ಚಿಕ್ಕಮ್ಮ, ಇಬ್ರು ಈ ಮನೆ ಸೊಸೆರೆ, ಇಲ್ಲ ಅನ್ನಲ್ಲ. ನಮ್ಮಮ್ಮನ ದುಡ್ಡು ಕೇಳೋದು ನಿನಗೆ ಅವಮಾನ ಅಂತ ಅನ್ಸಿದ್ರೆ ಹೋಗಿ ಅಜ್ಜಿನ ಕೇಳಿದ್ರೆ ಕೊಡ್ತಾರಲ್ವಾ? ಅಷ್ಟಕ್ಕೂ ನೀನ್ ಇವಾಗ ಏನ್ ಹೇಳ್ಬೇಕು ಅನ್ಕೋತಿದ್ಯಾ ಹೇಳು. ಇವಾಗ ಹೇಳೋಕೆ ಇನ್ನೇನಿಲ್ಲ ಚಿಕ್ಕಮ್ಮ. ಮಗು ನಾಮಕರಣನ ನಿಮ್ಮೆಲ್ಲರ ಜೊತೆ ಸೇರಿ ತುಂಬಾ ಜೋರಾಗಿ ಮಾಡ್ಬೇಕು ಅನ್ಕೊಂಡೆ. ಆದ್ರೆ ಇವಾಗ ಅವಕಾಶನೂ ಇಲ್ದಿರೋ ಹಾಗಾಯ್ತು. ನೀವ್ ಯಾರೋ ಬರೋದ್ ಬೇಡ ಅಂತ ಆಫೀಸರ್ ಹೇಳಿದ್ರಲ್ಲ. ಇದೆಲ್ಲ ಆಗಿದ್ದು ನೀನ್ ಮಾಡಿದ ಚಿಕ್ಕ ತಪ್ಪಿಂದಾನೆ. ಈಗ ನಾಮಕರಣನ ನೀವ್ ಯಾರು ಇಲ್ದೆ ನಾನು ಒಬ್ಳೆ ಹೇಗ್ ಮಾಡಕ್ಕಾಗತ್ತೆ? ಬೇರೆಯವರೆಲ್ಲ ಬಂದು ಮನೆಯವ್ರ ಜೊತೆಲಿಲ್ಲ ಅಂದ್ರೆ ಏನ್ ಚೆನ್ನಾಗಿರುತ್ತೆ? ಸ್ವಲ್ಪ ದಿನದಿಂದ ಆಫೀಸರ್ ಬದಲಾಗ್ತಿದ್ದಾರೆ ಅನ್ನಿಸ್ತಾ ಇದೆ. ಆದ್ರೆ ನೀನ್ ಹೀಗ್ ಮಾಡಿದಕ್ಕೆ ಮತ್ತೆ ನಾವೆಲ್ಲರೂ ಒಂದಾಗ್ತೀವಿ ಅನ್ನೋ ಆಸೆನ್ ಕೂಡ ಸಾಯಿಸ್ಬಿಟ್ಟಲ್ಲ ಚಿಕ್ಕಮ್ಮ. ಇವತ್ ನಡೆದದ್ದು ನೀವೆಲ್ಲರೂ ನನಗೆ ಅಂದಿರೋ ಮಾತುಗಳನ್ನ ನಾನು ಜೀವನದಲ್ಲಿ ಮರ್ತೋಗಲ್ಲ ಕಲ್ಯಾಣಿ.
ಚೆನ್ನಾಗಿ ಅಂದ್ರೆ ಹಾಗೆ ಹೀಗೆ ಅಲ್ಲ. ಅಕ್ಕಪಕ್ಕದವ್ರು ನೋಡಿ ನಾವು ಮಾಡಿದ್ರು ಇಷ್ಟು ಚೆನ್ನಾಗಿ ಮಾಡಕ್ ಆಗ್ತಿರ್ಲಿಲ್ವೇನೋ ಅಂತ ಅನ್ಕೋಬೇಕು. ಖಂಡಿತ ಮೇಡಮ್. ಒಂದ್ ನಿಮಿಷ. ತಗೊಳ್ಳಿ, ಅಡ್ವಾನ್ಸ್ ಅಂತ 50,000 ಇಟ್ಕೊಳ್ಳಿ. ಥ್ಯಾಂಕ್ ಯು ಸರ್. ತಕ್ಷಣ ಕೆಲಸ ಶುರು ಮಾಡ್ತೀನಿ ಸರ್. ಒಳ್ಳೇದು. ಶೌರ್ಯ, ನಮ್ಮವರು ಅಂತ ಇರೋರ್ನ ಖಂಡಿತ ಕರಿಬೇಕು. ನಮಗೆ ಒಳ್ಳೇದನ್ನ ಕೇಳ್ಕೊಳ್ಳೋರ್ನೇ ಕರಿತೀನಮ್ಮ. ನಡಿ ಶೌರ್ಯ, ತುಂಬಾ ಹೊತ್ತು ಇಲ್ಲೇ ಇದ್ರೆ ನಾವು ನಿಮ್ಮವ್ರೇನೆ, ನಿಮಗ್ ಒಳ್ಳೇದನ್ನ ಬಯಸೋರೇನೆ ನಾವು ಫಂಕ್ಷನ್ ಬರ್ತೀವಿ ಅಂತ ನಾವೆಷ್ಟೇ ಸಲ ಬೇಡ ಅಂತಂದ್ರು ನಾಚಿಕೆ ಇಲ್ದೆ ಕೆಲವರು ಬರ್ತೀವಿ ಅಂತಾರೆ. ಬಾಯಿ ಹದ್ಬಸ್ತಲ್ಲಿಟ್ಕೊಂಡು ನೋಟ ತಿರುಗಿಸ್ತೇನೆ. ಸರಿಯಾಗಿ ಮಾತಾಡಕ್ ಹೇಳು ಬಾಲಾಜಿ. ಅಷ್ಟು ನಾಚಿಕೆ ಇಲ್ದಿರೋರು ಇಲ್ಯಾರೂ ಇಲ್ಲ. ಆದ್ರೂ ಇಂಥ ಮಾತುಗಳನ್ನ ಕೆಲವ್ರ ಬಾಯಲ್ಲಿ ಕೇಳ್ತಿದ್ರೆ ನನಗೆ ನಗು ಬರೋ ಹಾಗಿದೆ. ಬಂಧ ಅನುಬಂಧಗಳ ಬೆಲೆ ಗೊತ್ತಿಲ್ದಿರೋರ್ಗೆ, ಪ್ರೀತಿ ಆತ್ಮೀಯತೆ ಗೊತ್ತಿಲ್ದಿರೋರ್ಗೆ ಅವ್ರದ್ದು ಒಂದು ಜೀವನನ. ಪ್ರಾಣಿಗಳಿಗೂ ಕೂಡ ಪ್ರೀತಿ ಅಭಿಮಾನಗಳು ಇರುತ್ತೆ ಬಾಲಾಜಿ. ಆದ್ರೆ ಮನ್ಸು ಮಲಿನವಾಗಿರೋ ಮನುಷ್ಯರಿಗೆ ಅದೇನೂ ಇರೋದಿಲ್ಲ. ನೀವು ಬರಬೇಡಿ ಅಂದಿದ್ದೀರಾ ಅಲ್ವಾ? ಈ ಸುತ್ತಿ ಬಳಸಿ ಮಾತ್ಯಾಕೆ? ಈಗ್ಲೂ ಪಕ್ಕದವ್ರ ಸಂತೋಷಕ್ಕೆ ಅಡ್ಡ ಬಂದು ಅದರಲ್ಲೂ ಸಂತೋಷನ ಹುಡುಕದೆ ಒಳ್ಳೆಯವರಾಗಿ ಬದುಕೋದನ್ನ ಕಲ್ತ್ಕೊಂಡ್ರೆ ಒಳ್ಳೇದು. ನನಗಿಷ್ಟ ಆಗಿದ್ದೆ ಒಳ್ಳೇದು, ನಾನು ಮಾಡಿದ್ದೆ ಒಳ್ಳೇದು. ಈ ನೀತಿನ ಯಾರಾದ್ರೂ ಆಶ್ರಮದಲ್ಲಿರೋರ್ಗೋ ಇಲ್ಲ ಅಂದ್ರೆ ಯಾವ್ದಾದ್ರೂ ಟಿವಿನಲ್ಲಿ ಕೂತ್ಕೊಂಡು ಪ್ರವಚನ ಕೊಡೋದಕ್ಕೆ ಹೇಳು ಬಾಲಾಜಿ. ಅಮ್ಮ ಬಿಟ್ಬಿಡು. ಯಾರು ಎಷ್ಟೇ ಕಣ್ಣೀರು ಹಾಕಿದ್ರು, ಎಷ್ಟೇ ಕೇಳ್ಕೊಂಡ್ರು ನನ್ನ ಮನಸ್ಸು ಕರಗೋದಿಲ್ಲ. ನಿನಗಿಷ್ಟ ಇಲ್ಲದೆ ಇರೋರ್ನ ಅತಿಥಿಗಳಾಗಿ ಸತ್ಯವಾಗ್ಲೂ ಕರೆಯೋದಿಲ್ಲ. ಇದನ್ನೇ ಶೌರ್ಯ ನಾನ್ ನಿನ್ನಿಂದ ಅಪೇಕ್ಷೆ ಪಡ್ತಾ ಇರೋದು. ನಾನ್ ಹೇಳ್ದಾಗ ನೀನ್ ಯಾವಾಗ ಕೇಳ್ತೀಯೋ ಅಂತ ಸಣ್ಣ ವಯಸ್ಸಿಂದ ಆ ದೇವ್ರ ಹತ್ರ ಬೇಡ್ಕೋತಾ ಇದ್ದೆ. ಇವತ್ತು ನನ್ನ ಕೋರಿಕೆ ನೆರವೇರಿದೆ ಅಂತ ಅನಿಸ್ತಿದೆ. ಇನ್ನು ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ? ನಡಿ ಒಳಗೆ. ನೀವೇನು ಹೇಳ್ಬೇಡಿಮ್ಮ. ದಮಯಂತಿ ನಂಬಾಯಿಂದ ಏನು ಮಾತು ಬರುತ್ತೋ ಆ ಮಾತನ್ನ ಶೌರ್ಯನ್ ತಲೆಗೆ ಹಾಕಿ ಹೇಗೆ ಕೆಡಿಸ್ಬೋದು ಅನ್ಕೋತಿರ್ತಾಳೆ. ಇವಾಗ ಶಾಸ್ತ್ರಕ್ಕೆ ನಾವು ಬರ್ತೀವಿ ಅಂತ ಹೇಳಿದ್ರು ಒಪ್ಕೊಡೋಂಥ ಪರಿಸ್ಥಿತಿಲಿ ಶೌರ್ಯ ಇಲ್ಲ. ಇನ್ನೂ ಅವ್ರು ಬರೋಕ್ ಬಿಡ್ತಾರೆ ಅನ್ನೋ ಆಸೆನ ಇಟ್ಕೊಂಡಿದ್ಯಾ ಅನುಪಮ? ಮಗುಗೆ ಬಂಗಾರದ ಉಡ್ದಾರ ಮಾಡಿಸಿ ತಗೊಂಡು ಹೋಗಿ ಅಜ್ಜಿ ಸ್ಥಾನದಲ್ಲಿದ್ದ ಅದನ್ನ ಕೊಡಬೇಕು ಅಂತ ಆಸೆ ಪಟ್ಟಿದ್ದೆ. ಕಲ್ಯಾಣಿ ಕೂಡ ನಾವು ಬರ್ತೀವಿ ಅಂತ ತುಂಬಾ ಆಸೆ ಪಟ್ಟಿದ್ಲು. ನಾಳೆ ಮಗುನ ತೊಟ್ಲಿಗೆ ಹಾಕ್ತಾರಲ್ವಾ, ಆ ತೊಟ್ಲನ್ನು ಕೂಡ ನಮ್ಮ ಕಡೆಯಿಂದಾನೇ ಕೊಡೋಣ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀನ್ ಮತ್ತೆ ಮತ್ತೆ ದಮಯಂತಿನ್ ಕೇಳೋದು ಕೇವಲ ಆಗೋದು ನನ್ಗಿಷ್ಟ ಇಲ್ಲ. ಬಿಟ್ಬಿಡು ಅನ್ಪ. ಶಿವನ ಲೀಲೆಗೆ ಅರ್ಥ ಏನೋ ಅವನಿಗೆ ಗೊತ್ತಾಗ್ಬೇಕು.
ಯಾವ್ದೇನೇ ಆದ್ರೂ ಅವ್ರು ನನ್ನ ಕಳ್ಳಿ ಅಂತ ಅಂದಿದ್ದಕ್ಕೆ ಅದು ಒಂದು ಪದ ನನಗೆ ಎಷ್ಟು ಸಹಾಯ ಮಾಡ್ತೋ. ವಾರಕ್ಕೊಂದು ವ್ರತ, ದಿನಕ್ಕೊಂದು ಹಬ್ಬ ಅನ್ನೋ ಹಾಗೆ ಆ ಮನೆಯಿಂದ ಈ ಮನೆಗೆ ಬರೋದು, ಈ ಮನೆಯಿಂದ ನಮ್ಮನ್ನ ಆ ಮನೆಗೆ ಬಾಂದ್ ಕರೆಯೋದು, ಇದೇ ಕೆಲಸ ಆಗೋಯ್ತು. 2 ಮನೆ ಮಧ್ಯೆ ಇದೊಂದು ಗೋಡೆ ಇದೆ, ಆದ್ರೆ ಯಾವುದಕ್ಕೂ ಪ್ರಯೋಜನ ಇಲ್ಲ. ಈಗ ಈ ಮನೆಗೆ ಅನುಪಮ ಮನೆಯಿಂದ ಯಾರು ಬರಲ್ಲ. ಈ ಮನೆ ನೆಮ್ಮದಿಯಾಗಿರತ್ತೆ. ಯಾಕತ್ತೆ ಹಾಗ ಅನ್ಕೋತಿದ್ದೀರಾ? ನನ್ ತವ್ರ ಮನೆಯವ್ರು ಬಂದು ಆಶೀರ್ವಾದ ಮಾಡಿದ್ರೆ ನಿಮ್ಮ ಮೊಮ್ಮಗಂಗೆ ಒಳ್ಳೇದಲ್ವಾ? ಅವನ್ಗೆ ಒಳ್ಳೇದಾಗತ್ತೆ. ಮಗುವಿನ ತಾಯಿ ತವ್ರ ಮನೆಯವ್ರು ಇಲ್ದೇನೆ ಶಾಸ್ತ್ರ ಮಾಡಿದ್ರೆ ಒಳ್ಳೇದಾಗಲ್ಲ ಅಂತ ಗೊತ್ತಿಲ್ವಾ? ಇವನಿಗೆ ತಾಯಿನೇ ಇಲ್ಲ ಅಂಥದ್ರಲ್ಲಿ ಸಂಪದ ತವ್ರ ಮನೆಯಿಂದ ಯಾರು ಬರ್ತಾರೆ, ಏನಂತ ಆಶೀರ್ವಾದ ಮಾಡ್ತಾರೆ? ಇವಾಗ ನಿಮ್ ಮಗಂಗೆ ಹೆಂಡತಿ ಆಗಿರೋದು, ಮಗುಗ್ ತಾಯಿ ಆಗಿರೋದು ನಾನು. ನನ್ ತವ್ರ ಮನೆಯವ್ರು ಬಂದು ಮಗುಗ್ ಆಶೀರ್ವಾದ ಮಾಡ್ಬೇಕು, ಹರಿಸ್ಬೇಕು. ಅಂದ್ರೆ ಈಗ ಸತ್ ಹೋಗಿರೋ ನಿಮ್ಮಮ್ಮ ಮಾಧುರಿ ಮತ್ತೆ ಬರ್ತಾಳಾ? ಇಲ್ಲ ಅಂದ್ರೆ ಜೈಲಲ್ಲಿರೋ ನಮ್ಮಣ್ಣ ಬರ್ತಾನ ಈ ಮಗುಗೆ ಆಶೀರ್ವಾದ ಮಾಡೋದಿಕ್ಕೆ? ಸತ್ತೋಗಿರೋ ನಮ್ಮಮ್ಮ ಮಾಧುರಿ ಬರ್ದೇ ಇರ್ಬೋದು, ಜೈಲಲ್ಲಿರೋ ನಮ್ಮಪ್ಪ ಕೂಡ ಬರ್ದೇ ಇರ್ಬೋದು. ಆದ್ರೆ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ನನ್ನ ಅನುಪಮಮ್ಮ ಇದ್ದಾಳೆ. ಅವ್ರು ಇವಾಗ ಯಾವ ಮುಖ ಹೊತ್ಕೊಂಡ್ ಬರ್ತಾರೆ ಇಲ್ಲಿಗೆ? ನನ್ನ ಮಗ ಇಷ್ಟಪಟ್ಟು ನಿನಗ್ ತಾಳಿ ಕಟ್ಟಿಲ್ಲ, ಅವನಿಗೆ ನೀನ್ ಮಾಡಿದ ಮೋಸಕ್ ತಾಳಿ ಕಟ್ಟದ. ನೀನು LICಗೋಸ್ಕರ ಅವನ್ ಸಹಿ ಪಕ್ಕ ಒಂದು ಸಹಿ ಮಾಡಿ ನಗ್ತ ಒಂದು ಫೋಟೋ ತೆಗೆಸ್ಕೊಂಡ್ ಮಾತ್ರಕ್ಕೆ ಶೌರ್ಯನ್ಗೆ ಹೆಂಡತಿ, ಮಗುಗೆ ತಾಯಿ ಆಗಿ ಹೋಗ್ತ್ಯಾ? ನನ್ನ ನಿಮ್ ಹೆಂಡತಿಯಾಗಿ ಅಕ್ಸೆಪ್ಟ್ ಮಾಡಿಲ್ಲ ಅಂದ್ರು ಪರವಾಗಿಲ್ಲ ಆಫೀಸರ್. ಆದ್ರೆ ಮಗುವಿನ ನಾಮಕರಣಕ್ಕಾದ್ರೂ ನನ್ನ ತವ್ರ ಮನೆಯವ್ರನ್ನ ಬರೋದಕ್ ಬಿಡಿ ಪ್ಲೀಸ್. ನೋಡು ಕಲ್ಯಾಣಿ, ಒಂದು ಸಲ ಬೇಡ ಅಂದ್ರೆ ಬೇಡ ಅಂತಾನೆ ಅರ್ಥ. ಮತ್ತೆ ಪದೇ ಪದೇ ಅದನ್ನೇ ಹೇಳ್ಬೇಡ. ಅವ್ರು ಇಲ್ಲಿಗೆ ಬರಬಾರ್ದು ಅಂದ್ರೆ ಬರಬಾರ್ದು ಅಷ್ಟೇ. ಅಮ್ಮರೇ, ನೀವು ಹೇಳಿದ ಹಾಗೆ ಶಾಸ್ತ್ರಕ್ಕೆ ತೊಟ್ಲು ತಂದೆ ಅಮ್ಮ. ಬಾಲಾಜಿ, ನಾಮಕರಣಕ್ಕೆ ಬರ್ಲೇಬಾರ್ದು ಅಂತ ಹೇಳಿದ್ಮೇಲೂ ಮತ್ತೆ ನಾಮಕರಣಕ್ಕೆ ತೊಟ್ಲು ಅದು ಇದು ಅಂತ ಹೇಳ್ತಾ ಇದ್ರೆ ಏನ್ ಅರ್ಥ? ಹೊಸ್ಲು ತುಳಿಬಾರ್ದು, ನೀವು ಬರಬಾರ್ದು ಅಂತ ನಿಮ್ ಬಾಯಿಂದ ಒಂದು ಮಾತು ಹೇಳ್ತಿದ್ದಾಗೆ ಕಲ್ಯಾಣಿ ನನ್ನ ಮೊಮ್ಮಗಳು ಅಲ್ದೇನೆ ಹೋಗಲ್ಲ. ಆ ಮಗು ನನ್ನ ಮರಿ ಮೊಮ್ಮಗ ಆಗ್ದೇನೆ ಇರೋದಿಲ್ಲ. ಬಾಲಾಜಿ, ನಿಮ್ಮ ಅಮ್ಮನವರು ಅವ್ರ ಮನೆ ಹೊಸ್ಲು ದಾಟಬಾರ್ದು ಅಂದಿದ್ದಾರೆ. ಅನುಮಾನ ಇದ್ರೆ ಹೊಸ್ಲತ್ರನೇ ನಿಂತ್ಕೊಂಡು ಕಾವಲು ಕಾಯೋದಕ್ಕೆ ಹೇಳು. ಕಾವಲು ಕಾಯೋದಿಕ್ಕೆ ನಾನೇನ್ ನಾಯಿ ಅಲ್ಲ. ಅಯ್ಯೋ, ಅವು ವಿಶ್ವಾಸವಾಗಿರುತ್ತೆ ಬಾಲಾಜಿ. ನಿಮ್ಮಮ್ಮ ಅವ್ರನ್ನ ಅವುಗಳ ಜೊತೆ ಹೋಲ್ಸೋದಿಲ್ಲ. ಅಂದ್ರೆ ನಿಮ್ ಮಾತಿನ ಅರ್ಥ ಏನು? ನೀನೇನ್ ಅನ್ಕೋತಿದ್ಯೋ ಅದೇ. ನಾನು ನನ್ನ ಮೊಮ್ಮಗಳ ಮಗನಿಗೆ ತೊಟ್ಲು ತರಿಸಿದ್ದೀನಿ. ತವ್ರ ಮನೆ ಪರವಾಗಿ ಕಾಣಿಕೆಯಾಗಿ ಆಚಾರದ ಪ್ರಕಾರವಾಗಿ ಕೊಡ್ತಿದ್ದೀನಿ. ಅದನ್ನ ನೀನ್ ಬೇಡ ಅನ್ನೋದಕ್ಕೆ ಅವಕಾಶ ಇಲ್ಲ. ಆ ವಿಷಯದಲ್ಲಿ ನಾವು ಹಿಂದೆ ಹೋಗಲ್ಲ. ಅಗತ್ಯ ಬಿದ್ರೆ ಪಂಚಾಯಿತಿ ಮಾಡಿಸ್ತೀನಿ. ಅವಾಗ ಅವರೇ ಹತ್ರ ಇದ್ದು ಅನುಪಮ ಕೈಯಿಂದ ಶಾಸ್ತ್ರ ಮಾಡಿಸ್ತಾರೆ. ನಾನ್ ಕಳ್ಸಿರೋ ತೊಟ್ಲನ್ನ ತಗೋತಾರೋ ಇಲ್ಲ ಅಂದ್ರೆ ಪಂಚಾಯತಿಗೆ ಬರ್ತಾರೋ ಕೇಳು ಬಾಲಾಜಿ.